ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಪಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ, ಸಿಂಪಲಾಗಿ ಮಾಡ್ಕೊಳ್ಳಿ ಹೆಲ್ದಿಯಾಗಿರುವಂಥ ರೆಸಿಪಿ. ಏನಪ್ಪ ಅಂತ ರೆಸಿಪಿ ಅಂತ ನೋಡ್ತಾ ಇದ್ದೀರಾ, ಬಾಳೆ ಹೂವಿನ ಪಲ್ಯ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ, ಯಾಕೆ ಲೇಟ್ ಮಾಡೋದು, ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ಬನ್ನಿ, ಯಾವ ರೀತಿ ಮಾಡ್ಕೋಬೇಕು ಈ ಸೂಪರ್ ಆಗಿರುವಂಥ ಪಲ್ಯ ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಒಂದು ಬಾಳೆ ಹೂವಿನ ಪಲ್ಯ ತೋರಿಸ್ತಾ ನೋಡಿ. ಬಾಳೆ ಹೂವು ತೊಗೊಂಡಿದ್ದೀನಿ ನಾನು. ಈಗ ನೋಡಿ, ಈ ಥರ ಸಿಪ್ಪೆ ತೆಗೆದು ಇದರಲ್ಲಿರೋ ಹೂವನ್ನೆಲ್ಲ ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊತೀನಿ ನಾನು. ಈಗ ನೋಡಿ, ನಾನು ಈ ಹೂವನ್ನೆಲ್ಲ ತೆಗೆದು ಒಂದು ಪ್ಲೇಟಿಗೆ ಸೇರಿಸ್ಕೊತೀನಿ. ಇದೇ ರೀತಿ ಎಲ್ಲನೂ ತೆಗೆದು ನಾನು ಪ್ಲೇಟ್ಗೆ ಹಾಕಿ ತೋರಿಸ್ಕೊಡ್ತೀನಿ. ನೋಡಿ, ಈಗ ನೋಡಿ, ನಾನು ಬಿಡಿಸಿ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಇನ್ನೊಂದು ಪ್ರಾಸೆಸ್ ಏನಪ್ಪ ಅಂದರೆ, ಈ ಥರ ಎಳೆದಲ್ಲಿ ಏನಿದೆಲ್ಲ ನೋಡಿ, ಈ ಥರ ಬಲ್ತಿರುತ್ತಲ್ವ, ಇದರಲ್ಲಿ ಈ ಥರ ಒಟ್ಟಿರುತ್ತೆ, ಇದನ್ನು ತೆಗೆದಾಕಬೇಕು. ನೋಡಿ, ಒಟ್ಟು ನೋಡ್ತಾ ಇದ್ದೀರಲ್ವ. ನೋಡಿ, ಈ ಥರ ಎಳೆ ಇರುತ್ತಲ್ಲ ಹೂವು, ಅದರಲ್ಲೇನೂ ಇರೋಲ್ಲ. ಈ ಥರ ಸ್ವಲ್ಪ ಬಲ್ತಿರುತ್ತಲ್ವ, ನೋಡಿ, ಈ ಥರ ಬಲ್ತಿರೋ ಹೂವದಲ್ಲಿ ಈ ಥರ ಒಂದು ಸಿಪ್ಪೆ ಇರುತ್ತೆ ನೋಡಿ, ಇದನ್ನ ತೆಗಿಬೇಕು. ನೋಡಿ, ಈ ಥರ ಹೂವು ಎತ್ಕೊಂಡು ಈ ಥರ ಫ್ರೆಶ್ ಮಾಡಿದ್ರೆ ಈಜೆ ಬರುತ್ತೆ. ಈಗ ಇದನ್ನ ತೆಗಿಬೇಕು. ಈಗ ಇದನ್ನು ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ತಗೊಂಡು ಒಂದು ಬೌಲಲ್ಲಿ ನೀರು ಮೊದಲೇ ಆ್ಯಡ್ ಮಾಡಿಟ್ಕೊಳ್ಳಿ. ಈ ಥರ ಕಟ್ ಮಾಡಿದ ತಕ್ಷಣ ಇದನ್ನೆಲ್ಲ ನೀರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕೋದ್ರಿಂದ ನಮಗೆ ಕಲರು ಚೇಂಜ್ ಆಗೋಲ್ಲ. ಇಲ್ಲಾಂದರೆ ನಾವು ಕಟ್ ಮಾಡಿ ಇದೇ ಥರ ಇಟ್ಟಿರುತ್ತೆ, ಇದೆಲ್ಲ ಬ್ಲ್ಯಾಕ್ ಆಗುತ್ತೆ. ಈಗ ನಾನು ಇದಕ್ಕೆ ನೀರಿಗೆ ಸೇರಿಸ್ಕೊತೀನಿ ಇದನ್ನೆಲ್ಲ. ಈಗ ನೋಡಿ, ನಾನು ಕಟ್ ಮಾಡಿ ನೀರಿಗೆ ಸೇರಿಸ್ಕೊಂಡು ಚಿಟಿಕೆ ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಷ್ಟೇ ಒತ್ತಿಟ್ಕೊಂಡ್ರೆ ನಮಗೆ ಬ್ಲ್ಯಾಕ್ ನಂತರ ಬರೋಲ್ಲ. ಈಗ ನೋಡಿ, ಈಗ ನಾನು ಇದೇ ಥರ ಎಲ್ಲ ಕಟ್ ಮಾಡಿ ನೀರಿಗೆ ಸೇರಿಸ್ಕೊತೀನಿ. ಬಾಳೆ ಹೂವಿನ ಕಟ್ ಮಾಡಿ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಪಲ್ಯ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ನೋಡಿ, ನಾನು ಮಣ್ಣಿನ ಪಾತ್ರೆಯಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಪಾತ್ರೆಯಲ್ಲೂ ತೊಗೋಬೋದು, ಆದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಂಡು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಪಲ್ಯ ಅಂತಲ್ವ, ಯಾವುದೇ ಒಂದು ಅಡುಗೆ ಆಗಲಿ ಆದಷ್ಟು ಮಣ್ಣಿನ ಪಾತ್ರೆಯಲ್ಲಿ ಬೆಳೆಸಿ. ಹಳೆ ಕಾಲದಲ್ಲಿ ನನಗಂತೂ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಅಂತ ಅಡುಗೆ ಬಹಳಷ್ಟು ಇಷ್ಟ. ನೋಡಿ, ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ. ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಚಿಡಿಬೇಕು. ನೋಡಿ, ಸಾಸಿವೆ ಚೆನ್ನಾಗಿ ಚಿಡಿತಾ ಇದೆಯಲ್ಲ. ಈಗ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ. ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸೇರಿಸ್ಕೊಂಡು ಈಗ ಅದನ್ನು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾರೆ. ಈಗ ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ನಾನು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಮತ್ತು ಚಚ್ಚಿಟ್ಕೊಂಡಿದ್ದೀನಿ. ಈಗ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. 1 ಈರುಳ್ಳಿ, ದಪ್ಪ ಈರುಳ್ಳಿ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕರಿಬೇವು. ಈಗ ನಾನು ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ. ಈಗ ಸಣ್ಣ ಈರುಳ್ಳಿ ಅಂದರೆ 2 ಹಾಕ್ಕೊಳ್ಳಿ. ನಾನು ದಪ್ಪ ಈರುಳ್ಳಿನ 1 ಬರ್ಸ್ಕೊಂಡಿದ್ದೆ. ಈಗ ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, ಈರುಳ್ಳಿ ಲೈಟಾಗಿ ಫ್ರೈ ಆಗಿದೆ. ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ, ಹಾಗಾಗಿ ಫ್ರೈ ಆದರೆ ಸಾಕು. ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಬಾಳೆ ಹೂವಿನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ನನಗೆ ಬಾಳೆ ಹೂವಿನ ಕಟ್ ಮಾಡ್ಕೊಂಡು ನೀರಲ್ಲಿ ಆ್ಯಡ್ ಮಾಡ್ಕೊಂಡಿರೋ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ನೋಡಿ ಸೇರಿಸ್ಕೊಂಡಿದ್ದೀವಲ್ಲ ಬಾಳೆ ಹೂವಿನ ಕಟ್ ಮಾಡಿಕೊಂಡು ಮತ್ತು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೊದಲೇ ಆನಿಯನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಲ್ಲ, ಅದೆಲ್ಲ ಹೊಂದ್ಕೊಳ್ಳೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಬಾಳೆ ಹೂವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ. ಕೆಲವರಿಗೆ ಗೊತ್ತಿಲ್ಲ ಅಂದರೆ ನಾವು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಅವ್ರು ಕೇಳಿದ್ರೆ ಕೊಡ್ತಾರೆ ಬಾಳೆ ಹೂವು ಅಂದರೆ. ಅದು ತಂದು 50 ರುಪೀಸ್ಗೆ 3 ಹೂವು ಕೊಡ್ತಾರೆ. ಅಂತಂದು ಈ ಥರ ಪಲ್ಯ ಮಾಡಿರ್ತೀನಿ. ತಿಂಗಳಿಗೆ ಆದಷ್ಟು ತಿಂಗಳಿಗೆ 1 ಸತಿ ಆಗಲಿ, 15 ದಿನಕ್ಕೆ 1 ಸತಿ ಆಗುತ್ತಿರೋದ್ರಿಂದ ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು. ನೋಡಿ, ಬಾಳೆ ಹೂವಿನಲ್ಲಿ ನೀರಿನ ಅಂಶ ಇರುತ್ತೆ. ನೋಡಿ, ನೀರಲ್ಲೇ ನಮಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನೊಂದು 10 ಮಿನಿಟ್ಸಿಂದ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಉಳಿದಿರೋ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಳ್ಳೋಣ. ನಿಮ್ಗೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಅಂತ ಅನಿಸಿದ್ರೆ ನಿಮ್ಗೆ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆ್ಯಡ್ ಮಾಡ್ಕೊಬಾರ್ದು. ಒಂದು ಕಾಫಿ ಪುಡಿ ಲೋಟದಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ನಾನು ನೋಡಿ ಉಳಿದಿರೋ ಮಸಾಲೆನ ಸೇರಿಸ್ಕೊತೀನಿ. ಈಗ
ಹೂವಿನ ಪಲ್ಯ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಹಾಗೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ದೆ, ಈಗ ಅದನ್ನು ಸೇರಿಸ್ಕೊತೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಚಿಟಿಕೆ ಅರಿಶಿನ ಪೌಡರ್ ಸೇರಿಸ್ಕೊಳ್ಳಿ. ನೋಡಿ ಚಿಟಿಕೆ ಅರಿಶಿನ ಪೌಡರು, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಮತ್ತು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಮೊದಲೇ ಒಂದೆರಡು ಒಣಮೆಣಸು ಸೇರಿಸ್ಕೊಂಡಿದ್ದೆ, ಅದು ನೋಡಿಕೊಂಡು ನಾನು ಸ್ವಲ್ಪ ಖಾರ ಕಮ್ಮಿ ಬೆಳೆಸ್ಕೊತೀನಿ. ನೀವು ಬೇಕಾದರೆ ಖಾರದ ಪುಡಿಬೋದು. ಅರಿಶಿನ ಪೌಡರ್ ಬರುತ್ತಲ್ಲ ಅದನ್ನು, ಹಸಿ ಮೆಣಸು ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು. ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಾಳೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ನೋಡಿ ನಾನು ಚೆನ್ನಾಗಿ ಎಲ್ಲ ಹೊಂದ್ಕೊಂಡೋಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ. ಈಗ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ, ಆರೋಗ್ಯಕರವಾದಂಥ ಬಾಳೆ ಹೂವಿನ ಪಲ್ಯ. ಈಗ ಲಾಸ್ಟ್ಗೆ ನಾನೀಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಮತ್ತು ನಾನು ಸಣ್ಣದಾಗಿ ಹಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ರುಚಿಯಾದ ಬಾಳೆ ಹೂವಿನ ಪಲ್ಯ. ಹಾಗೆ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು ಈ ಪಲ್ಯ. ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದೆ, ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ತಗುರಾಗಿ ಇರುತ್ತಲ್ವ, ಅದರಿಂದ ಬೆಲ್ಲ ಸೇರಿಸೋದ್ರಿಂದ ನಮಗೆ ಸೂಪರಾಗಿರುತ್ತೆ ಪಲ್ಯ. ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿಯಾದಂಥ ಆರೋಗ್ಯಕರಕ್ಕೆ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ. ನಿಮ್ಮನೇಲಿ ನೀವು ಇದೇ ಥರ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ರೆಸಿಪೀಸ್ಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೂ ತಿಳಿಸ್ಕೊಡ್ತೀನಿ. ಈಗ ಬಾಯ್.